ಸ್ನೇಹಿತರೆ, ಇವತ್ತು ನಮ್ಮೂರು ದೊಡ್ಡಮರ. ನಮ್ಮೂರಲ್ಲಿ ಏನು ಅಂತಂದರೆ ಕಾಯಿ ಮಂಡಿ ತುಂಬ ಚೆನ್ನಾಗಿ ನಡೆಯುತ್ತೆ. ಬೇರೆ ಬೇರೆ ಕಡೆಯಿಂದೆಲ್ಲ ರೈತರುಗಳೆಲ್ಲ ಬರ್ತಾರೆ, ಮತ್ತು ತಗೊಳಕ್ಕೂ ಕೂಡ ಕೊಳ್ಳೋಕ್ಕೂ ಕೂಡ ನಮ್ಮೂರಿಗೆ ಬರ್ತಾರೆ. ಇವತ್ತು ನಾವೇನು ಮಾಡೋಣ ಅಂತಂದರೆ ನಮ್ಮೂರು ಕಾಯಿ ಮಂಡಿ ಯಾವ ಥರ ರನ್ ಆಗುತ್ತೆ, ಇಲ್ಲಿ ಯಾವ ಥರ ಬೇರೆ ಊರ ಕಡೆಯಿಂದೆಲ್ಲ ಬಂದಿದ್ದಾರೆ, ಮತ್ತು ಇಲ್ಲಿ ರೇಟೆಲ್ಲ ಯಾವ ಥರ ಫಿಕ್ಸ್ ಮಾಡ್ತಾರೆ, ಯಾವ ಥರ ಹರಾಜು ಹೋಗ್ತಾರೆ, ಬಂದಿರೋಂಥ ರೈತರುಗಳಿಂದ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಬೇರೆ ಬೇರೆ ಕಡೆ ಎಲ್ಲ ನೀವು ಸುತ್ತಾಡ್ಕೊಂಡಿದ್ದೀರಲ್ಲ, ದೊಡ್ಡ ಮರದ್ದು ಕಾಯಿ ಮಂಡಿ ನಿಮ್ಗೆ ಹೆಂಗೆ ಅನಿಸುತ್ತೆ? ನಮ್ಗೆ ಇದೇ ಸರಿ ಅನ್ನಿಸ್ತೈತಿ. ದೊಡ್ಡ ಮರದ ಮಂಡಿನೇ ನಮಗೆ ಸರಿ ಅನ್ನಿಸ್ತೈತಿ. ಇಲ್ಲಿ ನಿಮಗೆ ಏನು ಅಂದರೆ ಸರಿ ಅನಿಸುತ್ತೆ ಅಂತಾರಲ್ಲ, ನಿಮ್ಗೆ ಏನು ಸರಿ ಅನಿಸುತ್ತೆ? ಏನು ಅಂತಂದರೆ ವ್ಯಾಪಾರ ರೇಟು ಪರವಾಗಿಲ್ಲ. ಕಾಯಿ ಪಾಯಿ ಬಾಸವ್ರು ಮೊದಲು ಇವಾಗ ಬಾಸಲ್ಲ, ಪರವಾಗಿಲ್ಲ ರೇಟು. ನಿಮ್ಗೆ ಇಲ್ಲಿ ತೃಪ್ತಿ ಇದೆ ಇಲ್ಲಿ? ಹ್ಞೂ. ಯಾವ್ಯಾವ ಕಡೆಯಿಂದೆಲ್ಲ ಬರ್ಬೋದು? ದೂರದಿಂದ ಬರ್ತಾರೆ. ಪಾವಗಡ ನೀನು ಮಡಗ್ಸಿರ, ಆಮೇಲೆ ಈ ಕಡೆ ಬರಗೂರು, ಈ ಕಡೆ ಎಲ್ಲ ಪರಶುರಾಂಪುರ, ಧನುಪುರ, ಪರಗೂರು, ಆ ಕಡೆ ಎಲ್ಲ ಪಾವಗಡ, ಆ ಕಡೆ ಮಾರ್ಕೆಟ್ ಇಲ್ವಲ್ಲ, ಆ ಕಡೆ ಮಾರ್ಕೆಟ್ಗಳಿಲ್ಲ, ಆ ಕಡೆ ಬೆಳೆ ಕಡಿಮೆ ಏನೋ, ಅದಕ್ಕೆಲ್ಲ ಈ ಕಡೆ ಬರ್ತಾರೆ. ಬೆಂಚ್ಗೂ ಬರ್ತಾರೆ, ಇಲ್ಲಿಗೂ ಬರ್ತಾರೆ, ಕೇಳೂರಿಗೂ ಬರ್ತಾರೆ. ಹಾಂ, ಎಲ್ಲ ಬರ್ತಾರೆ. ನೀವು ಬೇರೆ ಯಾವ ಕಡೆ ಎಲ್ಲ? ನಾನು ಬೆಂಚೆ, ಚೇಳೂರು, ಇಲ್ಲಿ ಮೂರು ಮಾರ್ಕೆಟ್ಗೆ ಬರ್ತೀನಿ ನಾನು. ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ? ಇದು ಬೆಂಚೇನೆ ಎರಡು ಬೆಸ್ಟ್ ನಮಗೆ. ನಿಮ್ಗೆ ಯಾಕೆ ಇದೆ ಬೆಸ್ಟ್ ಅನಿಸುತ್ತೆ? ಕ್ಯಾಶ್ ದುಡ್ಡಣ್ಣ, ಸಾಲ ನಿಲ್ಲಲ್ಲ. ಸಾಲ ನಿಲ್ಲಲ್ಲ. ಒಂದು ವೇಳೆ ಬಿಟ್ಟು ಹೋದ್ರೆ ಫೋನ್ಪೇ ಮಾಡ್ತಾರೆ. ಯಾಕಂದ್ರೆ ಸುಮಾರು ವರ್ಷದಿಂದ ಬರ್ತಾ ಇದೀವಲ್ಲ, ಹಂಗಾಗುತ್ತೆ. 3,500 ತಂದಿದ್ದೀವಿ. ರೇಟ್ ಹೆಂಗೆ ಅಣ್ಣ? ಒಂದು ಕಾಯಿ ಎಷ್ಟು ಹೋಗಿರ್ಬೋದು? ಈಗ ಇವತ್ತು 23-24 ರೂಪಾಯಿ ಹೋಗೈತೆ. ಒಳ್ಳೆ ಕಾಯಿ ಹಂಗಾದ್ರೆ. ಆಗ ಅದೇ ರಾಶಿನೇ, ಅದೇ ಲಾಟೆ. ಹಾಂ, ಅದೇ ರಾಶಿ, ದೊಡ್ಡ ರಾಶಿ. ಎಷ್ಟು ಕೊಯ್ತಾನೆ ಟೋಟಲ್? 40,800 ರೂಪಾಯಿ. ಹೋಯ್ತಾ? ನಿಮ್ಗೆ ಚೀಟಿ ಕೊಟ್ಟಾರ? ಹ್ಞೂ, ಐತೆ. ತೋರಿಸ್ಬೇಕು ಅದನ್ನು. ಚೀಟಿ ಹೆಂಗೆ ಕೊಡಿ? ಚೀಟಿ ಹಂಗೆ ಬರ್ಕೊಡ್ತಾರೆ ಅಷ್ಟೇ. ಅದು ನಂದು 2 ಲಾಟ್ ಮಾಡಿದ್ದೆ, ಒಂದು ಚಿಕ್ಕದೊಂದು ದೊಡ್ಡದೊಂದು. ಅದು ಬೈಯರ್ ಯಾರು ತಗೊಂಡಿರ್ತಾರೆ ಅವ್ರ ಹೆಸರು ಇದಿರ್ತದೆ, ಅವ್ರ ಮಂಡಿ ಇರ್ತದಲ್ಲ. ಈಗ ಕಾಯಿ ಎತ್ತಾ ಇಲ್ಲ, ಅದರಿಂದ ಪರವಾಗಿಲ್ಲ. ಈಗ ರೈತರಿಗೂ ಉಳಿತೈತೆ, ಕೊಂಡ್ಕೊಂಬರ್ಗೂ ಉಳಿತೈತೆ. ಈಗ ಒಟ್ಟಿನೆಲ್ಲ ಪ್ರೋಸೆಸ್ ಎಲ್ಲ ಚೆನ್ನಾಗೇ ಇದೆ. ಚೆನ್ನಾಗಿದೆ. ಅದರಲ್ಲಿ ಇವತ್ತು ತಂದಿರೋ ಮಾರ್ಕೆಟಲ್ಲಿ ರೇಟ್ ಪರವಾಗಿಲ್ಲ. ಒಂದು ಕೈ ಬಿಟ್ಟು ಒಂದು ಹರಾಜಾಗುತ್ತೆ. ಕೈ ಬಿಟ್ಟು ಕೇಳಿದ್ರು, ನಾವು ಕೊಡಲಿಲ್ಲ. ನಮ್ಮ ರೇಟಿಗೆ ಬರಲಿಲ್ಲ, ಹರಾಜಿಗೆ ಇಕ್ಕಿದ್ದೀವಿ.